ಮರ ಬಿದ್ದಿದ್ದು ನಮಗೆ ನಮ್ಮ DCF ಅವರು ಸೂಚನೆ ನೀಡಿದರು. 9 ವರ್ಷ ವಯಸ್ಸಿನ ಒಬ್ಬ ಮಗುವಿಗೆ ಈ ಥರ ಮರ ಬಿದ್ದು ಏಟಾಗಿದೆ ಅಂತ ಹೇಳಿ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ನಾವು ಅದಕ್ಕೆ ವಾಚ್ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಏನು ಖರ್ಚಾಗ್ತದೆ ನಾವು ಕೊಡ್ತೇವೆ. 8:15ಗೆ ನಂದಿದುರ್ಗ ರೋಡ್ನಲ್ಲಿ ಎಲ್ಲ ಇನ್ಸಿಡೆಂಟ್ ಆಗಿತ್ತು. ಅವ್ರಿಗೆ ಗೊತ್ತಾಗಿ ಇಮಿಡಿಯೇಟ್ಲಿ ಧಾವಿಸಿ ಅವರು ಕೂಡ ಅಲ್ಲಿ ಏನೇನು ಮಾಡಬೇಕು ಅಂತ ಕ್ರಮ ಕೈಗೊಳ್ತಾ ಇದ್ದಾರೆ. ಸರ್, ಈಗ ಲಾಸ್ಟ್ ಟೈಮ್ ಸರ್ವೆ ಕೂಡ ಮಾಡಿದ್ದಾರೆ. ಸುಮಾರು ಮರಗಳು ತೆಗೆದಿದ್ದೇವೆ. ಈಗ ಎರಡು ಭಾಗ ಇರುತ್ತೆ. ನಾವು ಒಂದು ಕಡೆಗೆ ಮಾಡ್ಲಿಕ್ಕೆ ಹೋದಾಗ ಇದು ಯಾತಕ್ಕೆ ಇವೆಲ್ಲ ಮರ ತೆಗಿತೀವಿ ಅಂತ ಒಂದು ಬರುತ್ತೆ. ಹೀಗಾಗಿ ನಾವು ಸೈಂಟಿಫಿಕ್ ಆಗಿ ಎಷ್ಟು ಮಟ್ಟಕ್ಕೆ ಮರ ಡೆಡ್ ಬ್ರಾಂಚಸ್ ಇದ್ದರೆ ಅಥವಾ ಡೆಡ್ ಮರ ಇದ್ದರೆ ಡೆಡ್ ಬ್ರಾಂಚಸ್ ತೆಗಿತಾ ಇದ್ದೆ, ಡೆಡ್ ಮರನೂ ತೆಗಿತಾ ಇದ್ದೀವಿ. ಸೊ ಅದನ್ನು ಬಿಟ್ಟು ಹಸಿರು ಮರನೂ ಬೀಳ್ತಾ ಇದೆ. ಅದಕ್ಕೇನಾಗಿದೆ, ಬೇರಿಗೆ ಎಲ್ಲ ಸುತ್ತಮುತ್ತ ಕಾಂಕ್ರೀಟ್ ಆಗಿ ಅದು ಸ್ವಲ್ಪ ಬೀಳುತ್ತೆ. ಯಾಕೆಂದರೆ ಅದು ಟೂ ಮಚ್ ಕಾಂಕ್ರೀಟಿಂಗ್ ಇದೆ. ನಮ್ಮ ಮರ ಏನು ಇದೆ ಅದಕ್ಕೆ ಸುತ್ತಮುತ್ತೆಲ್ಲ ಕಾಂಕ್ರೀಟಿಂಗ್ ಆಗಿ ಆ ಬೇರುಗಳಿಗೆ ಅಷ್ಟು ಮಟ್ಟಕ್ಕೆ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗಿ ಮೇಲ್ಗಡೆ ನೋಡಿದರೆ ಹಸಿರು ಕಾಣ್ತದೆ, ಆಮೇಲೆ ಬಿಡ್ತಾ ಇರುತ್ತೆ. ಹೀಗಾಗಿ ಸ್ವಲ್ಪ ಹೌದು, ಬಿಡ್ಲಿಕ್ಕೆ ನಾವೇ ನೋಡಬೇಕು. ಗೊತ್ತಿಲ್ಲ ಎಷ್ಟಾಗ್ತದೆ ಕೊಡೋಣ. ಸದ್ಯಕ್ಕೆ ಮನುಷ್ಯನಿಗಾಗಿ ನಾವೆಲ್ಲ ಪ್ರಯತ್ನ ಪಡಬೇಕು. ಈಗ ಬಿಲ್ ಕಡ್ಲಿಕ್ಕೆ ಬರುತ್ತಾ ಈಗಲೇ ಎಷ್ಟಾಯ್ತು ಅಂತ. ಇನ್ನು ನಾನು ನೋಟಿಸ್ ಕೊಟ್ಟಿಲ್ಲ, ನೀವು ಕೊಡಬೇಕಾಗಿದೆ. ಯಾಕೆಂದರೆ ಅದು ಸುಮಾರು ವಿಚಾರಗಳು ಇದೆ ಅದರಲ್ಲಿ. ಅದು ಮಾಡ್ಲಿಕ್ಕೆ ಹೋದಾಗ ನಾವು ಬರೀ ಯಾವುದು ಎಚ್ಚರಿಕೆ ವಹಿಸದೆ ಎಲ್ಲರೂ ಕೊಡ್ಲಿಕ್ಕೆ ಹೋದರೆ ಏನು ಪ್ರತ್ಯುತ್ತರನೂ ಬರಲ್ಲ ಮತ್ತು ಯಾರ ಮೇಲೆ ಎಕ್ಸಾಕ್ಟ್ ಆಗಿ ಆ್ಯಕ್ಷನ್ ತಗೊಳ್ಬೇಕು ಅದು ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ನಾವು ಮಾಡಬೇಕಾದ್ರೆ ಫೋಕಸ್ ಮಾಡಿ ಈ ಕೆಲಸ ಯಾರು ಮಾಡಿದರೆ ಹುಡುಕಾಡಿಕೊಂಡು ಅವ್ರ ಮೇಲೆ ಹೋಗಬೇಕು. ಬರೀ ಮೇಲೆ ಅಧಿಕಾರಿ ಯಾರೊಬ್ಬ ಇದ್ದ ಅವ್ನಿಗೆ ಫೋನ್ ಇದನ್ನು ಕೊಟ್ಟರೆ, ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತಾನೆ. ಕೆಳಗಡೆ ಇವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗುರುತು ಮಾಡುವುದು ನನಗೆ ಜವಾಬ್ದಾರಿ ಇದೆ. ನಾವು ಗುರುತು ಮಾಡ್ತಾ ಇದ್ದೀವಿ. ಗುರುತು ಮಾಡಿದೀವಿ ಇದ್ದಾರೆ. ನಿಮ್ಗೆ ಹೇಳಬೇಕು. ಅಲ್ಲ ಸರ್, ನಿವೃತ್ತ ಕೆಲವರು ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೂ ಕೊಡ್ತೀರಾ ಸರ್? ಈಗ ನಾವು ಗುರುತು ಮಾಡಿಕೊಂಡು ಏನ್ ನಮ್ಗೆ ಸರ್ಕಾರ ಹೇಳಿದೆ ಆ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ. ಕೆಲವು ಮಂದಿಗೆ ನಾವು ಕೊಡ್ತೀವಿ, ಕೆಲವು ಮಂದಿಗೆ ಸರ್ಕಾರನೇ ನೋಟಿಸ್ ಕೊಡ್ತದೆ. ಬೆಂಗಳೂರಿನ ಬಿಜೆಪಿ ಶಾಸಕರ